ಓಂ ನಮಃ ಶಿವಾಯ. ನಾವು ಪ್ರತಿಯೊಬ್ಬರೂ ನಮ್ಮ ಜೀವನದಲ್ಲಿ ನಾವು ಹಗಲು ರಾತ್ರಿಗಳು ಅಂತ ಏನು ಕರಿತೀವಿ. ಹಗಲಿನಲ್ಲಿ ಕಾರ್ಯೋನ್ಮುಖರಾಗಿರ್ತೀವಿ, ಹಗಲಿನಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿರ್ತೀವಿ, ಜೀವನೋಪಾಯಕ್ಕಾಗಿ ಏನೋ ಕೆಲಸ ಮಾಡ್ತಾ ಇರ್ತೀವಿ. ಆದರೆ ಸಂಧ್ಯಾಕಾಲ ಆದ ತಕ್ಷಣ ನಾವೇನು ಮಾಡ್ತೀವಿ, ನಮಗೆ ಎಲ್ಲೋ ಒಂದು ಕಡೆ ಆಯಾಸ ಆಗಿರುತ್ತೆ, ಸಾಕಪ್ಪ ಅಂತೀವಿ, ಎಲ್ಲೋ ಒಂದು ಕಡೆ ರೆಸ್ಟ್ಗೆ ಹೋಗ್ತೀವಿ, ನಿದ್ದೆ ಮಾಡೋಕ್ಕೆ ಹೋಗ್ತೀವಿ. ಅದು ರಾತ್ರಿಯ ಸಮಯವನ್ನು ನಿದ್ದೆಯ ಕಾಲ ಅಂತ ಹೇಳ್ತೀವಿ. ಅದೊಂದು ಕಡೆ ತಮೋ ಗುಣದ ಕಾಲ ಕೂಡ ಅದು. ಹಾಗಾಗಿನೇ ತಮೋ ಒಂದು ಶಕ್ತಿ ಇರ್ತಕ್ಕಂಥ ಕಾಲ ಯಾವ್ದು ಕರಿತೀವಿ ಅದನ್ನು ರಾತ್ರಿ ಅಂತ ಕರಿತೀವಿ. ಆ 4 ಯಾಮಗಳೇನಿರುತ್ತೆ, 6ರಿಂದ 9, 9ರಿಂದ 12, 12ರಿಂದ 3, ಹಾಗೆಯೇ 3ರಿಂದ 6ರಿಂದ 9, 9ರಿಂದ 12, 12ರಿಂದ 3, 3ರಿಂದ ಮತ್ತೆ 6 ತನಕ ಇರತಕ್ಕಂಥ ಈ ಕಾಲ ಏನಿದೆ, 4 ಜಾವಗಳು, 4 ಯಾಮಗಳು ಅಂತ ಕರಿತೀವಿ. ಈ ಕಾಲದಲ್ಲಿ ಸ್ವಲ್ಪ ತಮೋ ಗುಣಗಳು ಕೂಡ ಒಂದು 2 ಯಾಮಗಳಲ್ಲಿ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ಬಹುಮುಖ್ಯವಾಗಿ ಇವತ್ತಿನ ದಿವಸ ಏನಾಗಿದೆ ಅಂದರೆ, ಹಗಲಿನಲ್ಲಿ ನಿದ್ದೆ ಮಾಡ್ತಕ್ಕಂಥದ್ದು ಶುಭಾನ ಅಶುಭಾನ, ಅಂಗಡಿಯಲ್ಲಿರ್ಬೋದು, ವ್ಯಾಪಾರದಲ್ಲಿರ್ಬೋದು, ಮನೆಗೆ ಬರ್ತಕ್ಕಂಥದ್ದಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಪ್ರತಿಯೊಬ್ಬರು ಯಾರೇ ಆಗಲಿ ಹಗಲು ನಿದ್ದೆ ಮಾಡೋದ್ರಿಂದ ಏನು ನಾವು ಕಳ್ಕೊಳ್ತೀವಿ, ಏನು ಪಡ್ಕೊಳ್ತೀವಿ, ಇದರಿಂದ ಏನು ಲಾಭ ಅಂತ ನಾವು ನೋಡೋಕ್ಕೆ ಹೋದಾಗ ಹಗಲಿನಲ್ಲಿ ದೈವಶಕ್ತಿ ಜಾಸ್ತಿ ಇರುತ್ತೆ, ಜಾಗೃತ ಆಗಿರುತ್ತೆ. ಸೂರ್ಯ ಭಗವಾನ್ರು ಇರೋಷ್ಟೊತ್ತರೆಗೂ ಆ ಒಂದು ಎಲ್ಲ ದೇವತೆಗಳ ಶಕ್ತಿ ಇರತಕ್ಕಂಥದ್ದು. ರಾತ್ರಿಯಲ್ಲಿ ತಮೋ ಗುಣ ಇರುತ್ತೆ, ಹಾಗಾಗಿ ನಾವು ನಿದ್ದೆ ಮಾಡ್ತೀವಿ. ಹಗಲಿನಲ್ಲಿ ಎಲ್ಲಿ ನಾವು ದೈವಶಕ್ತಿಗಳನ್ನು ಕಳ್ಕೊಳ್ತಾ ಇರ್ತಕ್ಕಂಥದ್ದು, ದೇಹ ಎಲ್ಲೋ ಒಂದು ಕಡೆ ನಿಸ್ತೇಜ ಆಗ್ತಕ್ಕಂಥದ್ದು, ದೇಹದಲ್ಲಿ ಶಕ್ತಿಯನ್ನು ಕಳ್ಕೊಳ್ತಕ್ಕಂಥದ್ದು. ಹಗಲಿನಲ್ಲಿ ನಿದ್ದೆ ಮಾಡಿದ್ದೆ ಆದರೆ ಆಗ ನಮಗೆ ಅಸುರಿ ಶಕ್ತಿ ದೇಹದಲ್ಲಿ ಸೇರಿಕೊಳ್ಳುತ್ತೆ. ಅಸುರಿ ಶಕ್ತಿ ಸೇರಿಕೊಂಡಾಗ ಅದರ ಪರಿಣಾಮ ಏನು, ಆರೋಗ್ಯ ಪರಿಪೂರ್ಣವಾಗಿ ಹೋಗಿಬಿಡುತ್ತೆ, ಮಾನಸಿಕ ನೆಮ್ಮದಿ ಹೊರಟೋಗುತ್ತೆ, ಮೆಮೊರಿ ಕಡಿಮೆ ಆಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಾಗಲಿ, ಯಾರೇ ಆಗಲಿ, ಹೆಂಗಸರಾಗಲಿ, ಮನೆಯಲ್ಲಿ ಮಹಿಳೆಯರು ಅಷ್ಟೇ, ಏನೋ ಅಡುಗೆ ಮಾಡ್ತಾ ಇರ್ತೀರ, ಮನೆಯಲ್ಲಿರ್ತಕ್ಕಂಥ ಹೌಸ್ ವೈಫ್ ಅಂತ ಕರಿತೀವಿ, ಅವರು ಕೂಡ ಹಗಲಿನಲ್ಲಿ ನಿದ್ದೆ ಮಾಡಬಾರ್ದು. ನಿದ್ದೆ ಮಾಡಿದ್ದೆ ಆದರೆ ಜಡತ್ವ ಬರುತ್ತೆ, ಜಡತ್ವ ಆವರಿಸ್ಕೊಳ್ತಕ್ಕಂಥದ್ದು. ಜ್ಯೇಷ್ಠಾಲಕ್ಷ್ಮಿ, ಲಕ್ಷ್ಮಿಯ ಅಕ್ಕ ಆಗಿರ್ತಕ್ಕಂಥ ಜ್ಯೇಷ್ಠಾಲಕ್ಷ್ಮಿ ಬರುತ್ತೆ, ಹಣಕಾಸಿನ ತೊಂದರೆಗಳಾಗ್ತಕ್ಕಂಥದ್ದು, ಮಾನಸಿಕ ಯಾತನೆ ಆಗ್ತಕ್ಕಂಥದ್ದು. ಇದೆಲ್ಲರ ಜೊತೆಗೆ ಅಜೀರ್ಣ, ಮಲಬದ್ಧತೆ, ಮನಸ್ಸು ವಿಕಾರ ಆಗ್ತಕ್ಕಂಥದ್ದು, ಸಂಕಲ್ಪಗಳು ಸರಿಯಾಗಿರೋದಿಲ್ಲ, ಎಲ್ಲೋ ಒಂದು ಕಡೆ ನಾವು ಡಿಸಿಷನ್ಸ್ ತೊಗೊಳಕ್ಕೆ ಹೋದರೆ ಅವೆಲ್ಲವೂ ಕೂಡ ರಿವರ್ಸ್ ಆಗ್ತಕ್ಕಂಥದ್ದು. ಹಾಗೆ ದೇಹದ ರಕ್ತದಲ್ಲಿ ಕಲ್ಮಶ ಕಣಗಳು ಬರುತ್ತೆ, ಕಲ್ಮಶ ಕಣಗಳು ಸೇರ್ಕೊಳ್ತಕ್ಕಂಥದ್ದು, ನರನಾಡಿಗಳಲ್ಲಿ ಸಂಚಾರ ಆಗುತ್ತೆ. ಅದರ ಜೊತೆಗೆ ಬಹುಮುಖ್ಯವಾಗಿ ಇವತ್ತಿನ ದಿವಸ ವಾಸಿನೇ ಮಾಡದೇ ಇರತಕ್ಕಂಥ ಬಹುದೊಡ್ಡ ತೊಂದರೆ ಅಂದರೆ ಬೊಜ್ಜು ಬೆಳೆಯುತ್ತೆ, ನಮಗೆ ದೇಹ ಸ್ಥೂಲ ದೇಹ ಆಗುತ್ತೆ. ಹಾಗಾಗಿ ಹಗಲಿನ ನಿದ್ದೆ ಶುಭ ಅಲ್ಲ. ಹಗಲಿನ ನಿದ್ದೆಯಲ್ಲಿ ಅಸುರಿ ಶಕ್ತಿಗಳು ಸೇರ್ಕೊಳ್ಳೋದ್ರಿಂದ ನಾವು ತುಂಬ ಹುಷಾರಾಗಿರಬೇಕಾಗಿರುತ್ತೆ. ಉದಾಸೀನತೆ ಬೇಡ. ಆದರೆ ನಾವು ಹೇಳ್ತೀವಿ, ಕೆಲವರು ಒಂದು 5 ನಿಮಿಷ ಆದರೂ ನಿದ್ದೆ ಮಾಡಲೇಬೇಕಪ್ಪ ಅಂತಾರಲ್ವ, ಆದರೂ ಕೂಡ ಅದು ಶುಭ ಅಲ್ಲ. ಹಾಗಾಗಿ ಯಾರೇ ಆಗಲಿ ಹಗಲಿನ ನಿದ್ದೆ ಅಷ್ಟು ಶುಭ ಅಲ್ಲ. ಇದರಿಂದ ನಮ್ಮ ದೇಹದಲ್ಲಿ ನಾವು ಎಷ್ಟೊಂದು, ನಮಗೆ ಗೊತ್ತಿಲ್ಲ ನಮ್ಮ ಆಯುಸ್ ಎಷ್ಟಿದೆಯೋ ಅದರಲ್ಲಿ ಒಂದಷ್ಟು ಭಾಗ ಕಡಿಮೆ ಕೂಡ ಆಗೋದ್ರಿಂದ ಜಾಗೃತಿಯಾಗಿರಬೇಕು. ಆ ನಿದ್ದೆ ಬಂದಾಗ ಏನಾದರೂ ಜಪ ಮಾಡಿ, ಜೋರಾಗಿ ಮಾತಾಡಿಬಿಡಿ, ಸರಿ ಹೋಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭಂ ಭವತು.